ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಭೂಮಿ ಶಾರದಮ್ಮನ ಮುಂದೆ ಕೂತ್ಕೊಂಡೋಳೆ ಒಂದೇ ಸಮ ಆಡ್ತಾ ಇರ್ತಾಳೆ. ಶಾರದಮ್ಮ ಯಾಕೋ ಏನೋ ಗೊತ್ತಿಲ್ಲ, ನನಗೆ ನಿಮ್ಮ ಹತ್ರ ಈ ವಿಷಯವನ್ನು ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ ಶಾರದಮ್ಮ ಅಂತ ಹೇಳ್ತಾಳೆ. ಶಾರದವರು ಮುಖ ಸಪ್ಪೆ ಮಾಡಿಕೊಂಡು ಭೂಮಿ ಹೇಳೋ ಮಾತನ್ನು ಕೇಳಿಸ್ಕೊತಾ ಇರ್ತಾರೆ. ಭೂಮಿ ಶಾರದಮ್ಮನ ಹತ್ರ ಏನು ಹೇಳ್ತಾಳೆ ನೋಡೋಣ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನು ಹೇಳ್ತಾಳೆ ಅಂತಂದರೆ, ಶಾರದಮ್ಮ ಏನು ಗೊತ್ತಾ, ಸಾಹೇಬರು ನನ್ನನ್ನು ಯಾಕೆ ಈ ರೀತಿ ಕೀಳಾಗಿ ನಡೆಸ್ಕೊಳ್ತಿದ್ದಾರೆ ಅಂತ ಗೊತ್ತಿಲ್ಲ. ನಾನೇನು ತಪ್ಪು ಮಾಡಿಲ್ಲ ಶಾರದಮ್ಮ, ಆದರೂ ಕೂಡ ಸಾಹೇಬ್ರಾಡಿರೋ ಒಂದೊಂದು ಮಾತು ಕೂಡ ನನಗೆ ತುಂಬ ನೋವು ಕೊಡ್ತಿದೆ ಶಾರದಮ್ಮ. ನನ್ನಪ್ಪ ನನ್ನನ್ನು ನಾನು ಕಾಪಾಡಿಕೊಳ್ಳುವಷ್ಟು, ನನ್ನನ್ನು ನಾನು ಏನಂತಂದರೆ ನೋಡಿಕೊಳ್ಳುವಷ್ಟು, ದುಡಿಯುವಷ್ಟು ಶಕ್ತಿ ಸಾಮರ್ಥ್ಯ ಬೆಳೆಸಿದ್ದಾರೆ ಶಾರದಮ್ಮ. ಆದರೂ ಕೂಡ ಸಾಹೇಬ್ರು ಹೇಳಿದಂಥ ಆ ಮಾತನ್ನು ಕೇಳಿ ನಾನು ಈ ಮನೇಲಿ ಹೇಗಿರಲಿ ಹೇಳಿ ಶಾರದಮ್ಮ. ಅದಕ್ಕೆ ಶಾರದಮ್ಮ, ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಅಷ್ಟೇ ಅಲ್ಲ ಶಾರದಮ್ಮ, ನನ್ನ ಬಟ್ಟೆ ಕೂಡ ಪ್ಯಾಕ್ ಮಾಡಿಟ್ಟಿದ್ದಾರೆ ಸಾಹೇಬರು. ಅಂತ ತಪ್ಪು ನಾನು ಏನು ಮಾಡಿದ್ದೆ ಶಾರದಮ್ಮ ಅಂತ ಹೇಳ್ಬಿಟ್ಟು ಅವಳ ಮನದಾಳದ ಮಾತನ್ನು ಶಾರದಾ ಹತ್ರ ಹೇಳ್ಕೊಂಡು ಗೋಳು ಅಂತ ಆಳ್ತಾ ಇರ್ತಾಳೆ. ಈ ಕಡೆ ಮತ್ತೇನಾಗುತ್ತೆ ಅಂತಂದರೆ, ಶಾರದಮ್ಮನಿಗೂ ಹೇಳ್ತಾಳೆ. ಶಾರದಮ್ಮ ಏನು ಗೊತ್ತಾ, ನೀವು ನಾನೇ ಊಟ ಮಾಡಿಸಿದ್ರೆ ಮಾಡ್ತೀರಾ, ನಾನು ಮಾಡಿಸಿಲ್ಲ ಅಂದರೆ ಮಾಡಲ್ಲ ಅಂತ ಹಠ ಮಾಡಬಾರ್ದು ಆಯಿತಾ. ನಾನು ಈ ಮನೇಲಿ ಇರಲ್ಲ, ನನಗೂ ಸ್ವಾಭಿಮಾನ ಇದೆ, ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ ಶಾರದಮ್ಮ. ನಿಮ್ಗೆ ಯಾರೇ ಊಟ ಮಾಡಿಸಿದ್ರು, ಶ್ರವಣಪ್ಪ ಊಟ ಮಾಡಿಸಿದ್ರು ಕೂಡ ನೀವು ಊಟ ಮಾಡಬೇಕು ಆಯಿತಾ ಶಾರದಮ್ಮ ಅಂತ ಹೇಳಿ ಅಳ್ತಾ ಇರ್ತಾಳೆ. ಅಲ್ಲಿಗೆ ನಮ್ಮ ಶ್ರವಣವರು ಬರ್ತಾರೆ. ಅದು ಚಾಕ್ಲೇಟ್ ತೊಗೊಂಡು ಬರ್ತಾರೆ. ಆ ವಿಷಯ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ಅದು ಶ್ರವಣ ಕೈಯಿಂದ ಶಾರದಾ ಚಾಕ್ಲೇಟ್ ತೊಗೊಂಡು ಅನ್ನೋ ಖುಷಿಯಲ್ಲಿ ಫುಲ್ ಖುಷಿ ಆಗಿಬಿಡುತ್ತೆ ನಮ್ಮ ಶ್ರವಣ್ ಸಾಹೇಬ್ರಿಗೆ. ಆಮೇಲೆ ಶ್ರವಣವ್ರು ಏನು ಮಾಡ್ತಾರೆ ಅಂತಂದರೆ, ಆ ಮನಸ್ವಿನಿ ಫೋಟೋವನ್ನು ಹಿಡ್ಕೋತಾರೆ. ರೂಮಲ್ಲಿ ಹಿಡ್ಕೊಂಡು ನೋಡ್ಬಿಟ್ಟು, ಇನ್ನು ಮುಂದೆ ನಾನು ಇವಳನ್ನು ಮಗಳು ಅಂತ ನಂಬಿ ಯೋಚನೆ ಮಾಡೋದು ಬೇಡ. ನಾನು ಈಗಾಗಲೇ ಸಾಕಷ್ಟು ಮೋಸ ಹೋಗಿದ್ದೀನಿ. ಸ್ವಂತ ನನ್ನ ಮಗಳು ಬಂದರೂ ಕೂಡ ಅವಳ ಮಗಳೇನಾ ಅಂತ ನಾನು ನಂಬೋಕ್ಕೂ ಕೂಡ ಕಷ್ಟ ಆಗ್ತಿದೆ. ಪರೀಕ್ಷೆಗಳನ್ನು ಮಾಡಿ ಮಗಳು ಅಂತ ನಂಬುವಂಥ ಪ್ರಸಂಗ ಬಂದಿದೆ. ನನಗೆ ಮಗಳೇ ಬೇಡ, ಹೇಗೂ ನನ್ನ ಶಾರದಾ ಸಿಕ್ಕಿದ್ದಾಳೆ, ಶಾರದನೇ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ಜೊತೆಗೆ ಭೂಮಿ ಕೂಡ ನನ್ನ ಮಗಳ ಥರನೇ ಇದ್ದಾಳೆ, ಅವಳನ್ನೇ ಮಗಳು ಅಂತ ಅನ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಅವರು ಅನ್ಕೋತಾ ಇರ್ತಾರೆ. ಇನ್ನು ಮುಂದೆ ಮಗಳ ಬಗ್ಗೆ ಯೋಚನೆ ಮಾಡೋದೇ ಬೇಡ ಅಂತ ಹೇಳಿ ಅಂದ್ಕೊಂಡು ಚಾಕ್ಲೇಟ್ ತೊಗೊಂಡು ಬರ್ತಾರೆ. ಆ ಚಾಕ್ಲೇಟ್ ಶಾರದಮ್ಮನ ಕೊಡ್ತಾರೆ. ಶಾರದಮ್ಮ ಖುಷಿಯಿಂದ ತೊಗೊಳ್ತಾಳೆ. ಏನು ಗೊತ್ತಾ ಭೂಮಿ, ಮನಸ್ವಿನಿಗೂ ಕೂಡ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ, ಆಮೇಲೆ ಶಾರದನಿಗೂ ತುಂಬ ಇಷ್ಟ ಅಂತ ಹೇಳಿದಾಗ, ಹೌದಾ ದೊಡ್ಡ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಖುಷಿಯಿಂದ ತಿನ್ನಬೇಕಾದ್ರೆ ಅಲ್ಲಿಗೆ ನಮ್ಮ ಅಜಿತ್ ಕೂಡ ಬರ್ತಾರೆ. ಅದು ರಿವಲ್ವಾರನ್ನು ಹಿಡ್ಕೊಂಡು ಬರ್ತಾರೆ. ಪಿಸ್ತೂಲನ್ನು ಹಿಡ್ಕೊಂಡು ಬಂದಾಗ ಏನಾಗುತ್ತೆ ಅಂತಂದರೆ, ಅದನ್ನ ನೋಡಿ ಶಾರದಮ್ಮ ಎದುರ್ಕೊಂಡು ಬಚ್ಚಿಟ್ಕೊತಾಳೆ. ಸನ್ನೆ ಮಾಡಿ ತೋರಿಸಿದಾಗ ನಚಿ ಅತ್ತೆ ಹಿಂಗೆ ರಿಯಾಕ್ಟ್ ಮಾಡ್ತಿದ್ದಾರೆ, ಏನಾಯಿತು ಅಂತ ಗೊತ್ತಿಲ್ಲ. ರಿವಲ್ವರ್ ನೋಡಿದ ತಕ್ಷಣ ಅತ್ತೆ ತುಂಬ ಎದುರ್ಕೊಳ್ತಾ ಇದ್ದಾರೆ, ಆಮೇಲೆ ಏನೋ ಸನ್ನೆ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾದರೆ ಅತ್ತೆಗೆ ಯಾರೋ ಬಲವಂತವಾಗಿ ಗುಂಡು ಹೊಡೆದಿದ್ದಾರೆ, ಅವ್ರನ್ನ ಎದುರಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಗೆ ದೇವಯಾನಿ ಫುಲ್ಲು ಶಾಕಲ್ಲಿ ಹೋಗಿ ತಲೆನ ಹಿಡ್ಕೊಂಡು ಕೂತ್ಕೋತಾಳೆ. ಅಮ್ಮ ಏನು ಮಾಡ್ತಿದ್ದೀರಾ, ಏನಾಯಿತು ಅಂದಾಗ, ಇಲ್ಲ ಇವಳಿಗೆ ನಾನು ಹಳೆ ನೆನಪು ಬರಲ್ಲ ಅಂತ ಅಂದ್ಕೊಂಡೆ, ಆದರೆ ಇವಳು ಈ ಥರ ನೆನಪು ಮಾಡ್ತಾ ಇದ್ದಾಳೆ, ಮುಗೀತು ನನ್ನ ಕತೆ, ನನ್ನ ಹೆಸರೇನಾದರೂ ಬಾಯಿ ಬಿಟ್ಟರೆ ಪಕ್ಕ ನಾನು ಜೈಲಿಗೆ ಹೋಗ್ತೀನಿ, ಖಂಡಿತ ನನ್ನ ಕಂಬಿಯಿಂದ ನಾನು ಮುದ್ದೆ ಮುರಿತೀನಿ ಅನ್ನೋ ಮಾತನ್ನು ಆಡ್ತಾ ಇರ್ತಾಳೆ. ಆಗ ಈ ಅಂಜು ಕೂಡ ಏನು ಸಾಮಾನ್ಯದವಳಲ್ಲ. ಮಾಮ್, ಡಾಕ್ಟ್ರ್ ಏನು ಹೇಳಿದ್ದಾರೆ ಹೇಳಿ. ಡಾಕ್ಟ್ರ್ ಏನು ಹೇಳಿದ್ದಾರೆ ಅಂತಂದರೆ, ದೊಡ್ಡಮ್ಮನಿಗೆ ಬಲವಂತವಾಗಿ ಒಂದು ವಿಷಯದ ಬಗ್ಗೆ ಪದೇ ಹೇಳಿದರೆ ಅವರು ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ, ಅವರು ಮರ್ತು ಬಿಡ್ತಾರೆ ಅಂತ ಹೇಳಿಲ್ವಾ ಅಂದರೆ, ಎಸ್ ಸಂಜು ಯು ಆರ್ ರೈಟ್ ಅಂತ ಹೇಳ್ಬಿಟ್ಟು ಇಬ್ಬರು ಅಮ್ಮ ಮಗಳು ಖುಷಿ ಪಡ್ತಾರೆ. ಅದು ಯಾವಾಗ ಇವಳನ್ನ ಒದ್ದು ಹೇಳ್ಕೊಂಡು ಹೋಗಿ ಏನಪ್ಪ ಅಂತಂದರೆ ಕಸ್ಟಡಿ ಹಾಕ್ತಾರೋ ಗೊತ್ತಾಗ್ತಾ ಇಲ್ಲ. ಬರೀ ಪ್ಲ್ಯಾನ್ ಮೇಲೆ ಪ್ಲ್ಯಾನು, ಅವ್ರ ಪ್ಲ್ಯಾನ್ಗಳೇ ಸಕ್ಸಸ್ ಆಗ್ತಾ ಇದೆ. ಹಾಗಾದರೆ ಈ ದೇವಯಾನಿ ಏನು ಮಾಡ್ತಾಳೆ ಮುಂದಿನ ಸಂಚಿಕೆಯಲ್ಲಿ, ನಚ್ಚಿ ಏನು ಮಾಡ್ತಾರೆ, ನಚ್ಚಿ ಪ್ಲ್ಯಾನ್ ಏನಾಗಿರುತ್ತೆ, ಅದಿತ್ತು ಇದನ್ನು ಹೇಗೆ ಕಂಡುಹಿಡಿತಾರೆ ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.